ಹಾಯ್ ಫ್ರೆಂಡ್ಸ್, ನೀವು ಯಾವುದೇ ಒಂದು ನೋಟ್ಸ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವುದೇ ಒಂದು ಬುಕ್ ನೋಟ್ಸ್ ಅಥವಾ ಸ್ಟಡಿ ಮೆಟೀರಿಯಲ್ನ ಆನ್ಲೈನಲ್ಲಿ ಯಾವ ರೀತಿಯಾಗಿ ಫ್ರೀಯಾಗಿ ಓದ್ಬೋದು ಅಥವಾ ಅದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ನಿಮ್ಮ ನಾಗೇಶ್ ವಾಲಿ, ನೀವು ನೋಡ್ತಾ ಇದ್ದೀರಾ ನಾಗೇಶ್ ವಾಲಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಫ್ರೀಯಾಗಿ ನೋಟ್ಸ್ ಬೇಕಂದರೆ, ಯಾವುದೇ ಒಂದು ಸ್ಟಡಿ ಮೆಟೀರಿಯಲು ನೀವೊಬ್ಬರು ಸ್ಟೂಡೆಂಟ್ ಆಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಯಾಗಿ ಆನ್ಲೈನಲ್ಲಿ ಯಾವುದೇ ಒಂದು ಆ್ಯಪ್ ಇಲ್ಲದೇ ಯಾವ ರೀತಿಯಾಗಿ ನೋಟ್ಸ್ನ ಡೌನ್ಲೋಡ್ ಮಾಡ್ಬೋದು ಅಥವಾ ಅದನ್ನ ಓದ್ಬೋದು ಆನ್ಲೈನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೀವು ಯಾವುದೇ ಆಗಿರಲಿ, ಡಿಗ್ರಿ ಅಥವಾ PUC ಅಥವಾ ಯಾವುದೇ ಒಂದು ಇಂಜಿನಿಯರಿಂಗ್ ಫೀಲ್ಡು ಅಥವಾ ಯಾವುದೇ ರೀತಿ ನೀವು ಒಂದು ಸ್ಟಡಿ ಮಾಡ್ತಿದ್ರೆ, ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಿದ್ರೆ, ಆ ನೋಟ್ಸ್ನ ಯಾವ ರೀತಿಯಾಗಿ ಓದೋದು ಆನ್ಲೈನಲ್ಲಿ ಫುಲ್ ಡೀಟೇಲಾಗಿ ನೋಟ್ಸ್ನ ಯಾವ ರೀತಿ ತೆಗೆಯೋದು ಒಂದು ಟಾಪಿಕ್ ಮೇಲೆ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೀವು ಸ್ಟೂಡೆಂಟ್ ಇಲ್ಲ ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಿಗಾದರೂ ಈ ವಿಡಿಯೋನ ಶೇರ್ ಮಾಡ್ಬೋದು, ಅಥವಾ ನೀವು ನೋಡಿ ಈ ವಿಡಿಯೋನ ನೋಡಿ ಅವ್ರಿಗೆ ಅದನ್ನ ಯಾವ ರೀತಿ ಮಾಡೋದು ಅಂತ ಅವ್ರಿಗೂ ಕೂಡ ತಿಳಿಸ್ಬೋದು ನೀವು. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಆನ್ಲೈನಲ್ಲಿ ಯಾವ ರೀತಿಯಾಗಿ ನೋಟ್ಸ್ನ ಓದೋದು ಅಂತ. ಸೊ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಒಂದು ರೆಡ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕೂಡ ಬರುತ್ತೆ, ಅದನ್ನೂ ಕೂಡ ಪ್ರೆಸ್ ಮಾಡಿ. ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಇದೇ ರೀತಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲು ನೀವು ನೋಡೋದಕ್ಕಾಗಿ. ಸೊ ಫ್ರೆಂಡ್ಸ್, ಅದಕ್ಕೂ ಮುಂಚೆ ಆ ನೋಟ್ಸು ಯಾವ ರೀತಿ ಇರುತ್ತೆ, ಅದನ್ನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನಾನು ಯಾವುದೋ ಒಂದು ಟಾಪಿಕ್ ಅಂದರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಈ ಟಾಪಿಕ್ ಮೇಲೆ ಒಂದು ನೋಟ್ಸ್ನ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಈ ರೀತಿಯಾಗಿ ನೋಟ್ಸ್ ಬರುತ್ತೆ, ಇದು ಕಂಪ್ಲೀಟ್ ಆಗಿರುತ್ತೆ. ಮತ್ತು ಇದನ್ನ ಇಲ್ಲೇ ನೀವು ಓದ್ಬೋದು. ಇದನ್ನ ಯಾವ ರೀತಿಯಾಗಿ ನೀವು ಸರ್ಚ್ ಮಾಡೋದು, ಇದು ಯಾವ ವೆಬ್ಸೈಟು ಅಂತ ಕೂಡ ನಾನು ಆಮೇಲೆ ಹೇಳ್ಕೊಡ್ತೀನಿ. ಅದಕ್ಕೆ ನೀವು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಯಾಕಂದರೆ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಇದೊಂದು PPT ಅಂದರೆ ಸ್ಲೈಡ್ಸ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ನಿಮ್ಮ ಕ್ಲಾಸ್ನಲ್ಲಿ PPT ಪ್ರೆಸೆಂಟೇಷನ್ ಕೂಡ ಇರ್ಬೋದು, ಅದೇ ರೀತಿ ಈ ನೋಟ್ಸು ಕೂಡ ಇರುತ್ತೆ. ಇದನ್ನ ನಿಮ್ಮ ಕಂಪ್ಯೂಟರಲ್ಲಿ ಡೌನ್ಲೋಡ್ ಕೂಡ ಮಾಡಿ ಪ್ರೆಸೆಂಟ್ ಕೂಡ ಮಾಡ್ಬೋದು ಕ್ಲಾಸಲ್ಲಿ, ಪ್ರೆಸೆಂಟೇಷನ್ ಕೂಡ ನೀವು. ಸೊ ನೀವು ಕೂಡ ಆನ್ಲೈನಲ್ಲಿ ನೋಟ್ಸ್ನ ಯಾವುದೇ ಒಂದು ಟಾಪಿಕ್ ಮೇಲೆ ಸರ್ಚ್ ಮಾಡಬೇಕಂದ್ರೆ ಯಾವ ರೀತಿ ಮಾಡೋದು, ಅದನ್ನ ಯಾವ ವೆಬ್ಸೈಟ್ ಅಂದರೆ, ಸೊ ಫ್ರೆಂಡ್ಸ್, ನೀವು ಗೂಗಲ್ಗೆ ಹೋಗ್ಬಿಟ್ಟು ಜಸ್ಟ್ ನಿಮ್ಮ ಟಾಪಿಕ್ ಮೇಲೆ ಸರ್ಚ್ ಮಾಡಿ. ಲೈಕ್ ನಾನು ಹ್ಯೂಮನ್ ಅನಾಟಮಿ ಅಂತ ಸರ್ಚ್ ಮಾಡಿದ ಮೇಲೆ ನಿಮ್ಮ ಟಾಪಿಕ್ ಆದಮೇಲೆ ಅದ್ರ ಮುಂದ್ಗಡೆ ಜಸ್ಟ್ PPT ಅಂತ ಹಾಕಿ, ಅಥವಾ ನೀವು ಸ್ಲೈಡ್ ಶೇರ್ ಅಂತ ಕೂಡ ಹಾಕ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕಿದ ಮೇಲೆ ಇಲ್ಲಿ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟ್ ಅದೇ ಬರುತ್ತೆ, ಅಂದರೆ ಸ್ಲೈಡ್ ಶೇರ್ ಅಂತ. ಆ ವೆಬ್ಸೈಟ್ ಹೆಸರು slideshare.net ಅಂತ ನೋಟ್ ಮಾಡ್ಕೊಳ್ಳಿ. ಈ ವೆಬ್ಸೈಟಲ್ಲಿ ನೀವು ಯಾವುದೇ ಒಂದು PPT ನೋಟ್ಸ್ನ ಹುಡುಕಾಡ್ಬೋದು ಅಥವಾ ಅದನ್ನ ಸರ್ಚ್ ಮಾಡಿ ಇಲ್ಲಿ ಓದ್ಬೋದು. ಹಾಗೆ ಅದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು ನೀವು. ಅಂದರೆ ಡೌನ್ಲೋಡ್ ಮಾಡಿದರೆ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ಅಕೌಂಟಲ್ಲಿ ಸೈನಪ್ ಮಾಡಬೇಕಾಗತ್ತೆ. ಆ ಅಕೌಂಟು 30 ಡೇಸಲ್ಲಿ ಫ್ರೀ ಇರುತ್ತೆ, ಆಮೇಲೆ ಒಂದು ಪೇಯ್ಡ್ ಇರುತ್ತೆ. ಅಂದರೆ ಅದಕ್ಕೆ ಆಮೇಲೆ ದುಡ್ಡು ಕಟ್ಟಬೇಕಾಗುತ್ತೆ. 30 ಡೇಸು ನೀವು ಫ್ರೀಯಾಗಿ ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೀವು 30 ಡೇಸ್ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ. ಈ PPTನ ನೀವು ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಈ ಸ್ಲೈಡ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ಲಾಸ್ ರೂಮಲ್ಲಿ ಪ್ರೆಸೆಂಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ, PPTಗೆ ಕನೆಕ್ಟ್ ಮಾಡಿ ನೀವು ಇದನ್ನ ಅಲ್ಲಿ ಪ್ರೆಸೆಂಟ್ ಕೂಡ ಮಾಡ್ಬೋದು. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಒಂದು ಟಾಪಿಕ್ ಮೇಲೆ ಕೂಡ ವಿತ್ ಇಮೇಜಸ್ ಇರುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ರೆಡಿಮೇಡ್ ನೋಟ್ಸ್ ಥರ ಇರುತ್ತೆ ಫ್ರೆಂಡ್ಸ್. ನೀವು ರೆಡಿಮೇಡಾಗಿ ಈ ನೋಟ್ಸ್ನ ಇಲ್ಲಿ ಓದ್ಬೋದು. ಸೊ ಫ್ರೆಂಡ್ಸ್, ಹಾಗೆ ನೀವು ಬೇರೆ ಬೇರೆ ಟಾಪಿಕ್ ಮೇಲೆ ಕೂಡ ಸರ್ಚ್ ಮಾಡ್ಬೋದು. ನೀವು ಯಾವುದೇ ಒಂದು ಎಂಜಿನಿಯರು ಅಥವಾ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ನಿಮ್ಮಲ್ಲಿ ಯಾವುದೊಂದು ಟಾಪಿಕ್ ಬರುತ್ತೆ ಅಲ್ಲ, ಅದರಲ್ಲಿ ಕೂಡ ನೀವು ಅದನ್ನ ಸರ್ಚ್ ಮಾಡಿ ಇಲ್ಲಿ ಆನ್ಲೈನಲ್ಲಿ ನೀವು ನೋಟ್ಸ್ನ ಓದ್ಬೋದು. ಹಾಗೆ ನೀವು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ PPT ಇರುತ್ತಲ್ವ, ನಿಮ್ಮ ಕ್ಲಾಸ್ ರೂಮಲ್ಲಿ ಪ್ರೆಸೆಂಟೇಷನ್ ಕೂಡ ಇರ್ಬೋದು, ಅದನ್ನ ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಹಾಗೆ ಇದನ್ನ ನೀವು ಡೌನ್ಲೋಡ್ ಮಾಡಿ ಓದಬೇಕಂದ್ರೆ ನಿಮಗೆ ಇದನ್ನ ಓಪನ್ ಮಾಡೋದಕ್ಕೋಸ್ಕರವಾಗಿ ಬೇರೆ ಆ್ಯಪ್ ಬೇಕಾಗಿರುತ್ತೆ. ಲೈಕ್ ಯಾವ ರೀತಿ ಅಂದರೆ WPS ಆಫೀಸು ಅಥವಾ MS ಪವರ್ ಪಾಯಿಂಟು, ಅಥವಾ ನಿಮಗೆ ಇದು ಯಾವುದೂ ಆ್ಯಪ್ ಇಲ್ಲ ನಿಮ್ಮ ಕಡೆ ಅಂದರೆ ನೀವೊಂದು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಜಸ್ಟ್ PPT ವ್ಯೂವರ್ ಅಂತ ಟೈಪ್ ಮಾಡಿ. ಇಲ್ಲಿ ಆ್ಯಪ್ ಬರುತ್ತೆ, ಒಂದು ಆ್ಯಪ್ನ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆಲ್ಲ ಓಪನ್ ಆಗುತ್ತೆ. ಈ ಫೈಲ್ಸ್ ಎಲ್ಲ ನೀವು ಅಲ್ಲೇ ಓಪನ್ ಮಾಡಿ ಓದ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ನೀವಿನ್ನು ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಅವ್ರಿಗೂ ಹೆಲ್ಪ್ ಆಗಲಿ, ಅವ್ರಿಗೂ ನೋಟ್ಸ್ ಆನ್ಲೈನಲ್ಲಿ ಓದೋಕ್ಕೋಸ್ಕರ ಅಥವಾ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅವ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್, ಅವರು ಆನ್ಲೈನಲ್ಲಿ ನೋಟ್ಸ್ನ ಓದೋಕ್ಕೆ.
ಸೊ ಹಾಗೆ ನೀವು ಈ ವಿಡಿಯೋ ಬಗ್ಗೆ ಅಥವಾ ಯಾವುದಾದ್ರೂ ಬೇರೆ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಬಾಯ್ ಫ್ರೆಂಡ್ಸ್.